ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ 32,438 ಏನು ಹುದ್ದೆಗಳಿದೆಯಲ್ಲ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೋರ್ಟ್ ಕೇಸ್ ಏನಾಯಿತು, ಅದೇ ರೀತಿಯಲ್ಲಿ ಎಕ್ಸಾಮ್ ಯಾವಾಗಂತ ಇವತ್ತಿನ ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ, ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ NTPCಗೆ ಸಂಬಂಧಿಸಿದಂತೆ ಅದೇ ರೀತಿ ALPಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸು ತುಂಬ ಉಪಯುಕ್ತ ಆಗಿರ್ತಾವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ GK ಆಗಿರ್ಬೋದು, GKಗೆ ಸಂಬಂಧಿಸಿದ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಡೀಟೇಲ್ಸ್ ನೋಟ್ಸು, ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಡೀಟೇಲ್ಸ್ ನೋಟ್ಸು ಪ್ಲಸ್ ಇಂಪಾರ್ಟೆಂಟ್ 1000ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು. ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್, ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ 70 to 80% ಇಂಪಾರ್ಟೆಂಟ್ ಸಿಲೆಬಸ್ ಕವರ್ ಆಗಿರೋ ನೋಟ್ಸು. ಅದೇ ರೀತಿ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಸೇರಿಸಿ ಕೇವಲ 200 ರೂಪಾಯಿಗಾಗಿ ನೀಡ್ತಾ ಇದೆ. ಇದು ಬಂದು ನಮ್ಮ ಚಾನಲ್ ವೀಕ್ಷಕರಿಗಾಗಿ ಸ್ಪೆಷಲ್ ಆಫರ್ ಇರ್ತದೆ. ಯಾರು ಕೂಡ ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಯಾರೆಲ್ಲ ಸ್ಟಡಿ ಮಾಡೋಕತ್ತಿದ್ರು ನೋಡಿ, ಅಂಥ ಅಭ್ಯರ್ಥಿಗಳು ಇಂಟ್ರೆಸ್ಟ್ ಇರೋರು ಈ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನಿಮಗೇನಾದರೂ ನೋಟ್ಸ್ ಬೇಕಾಗಿಂತಾರೆ ಈ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾರೆ. ಇಲ್ಲಪ್ಪ ಅಂದರೆ ಇದರ ನೋಟ್ಸ್ ಬೆಲೆ ಒಂದು 300 ರೂಪಾಯಿ ಇರುತ್ತೆ, 300 ರೂಪಾಯಿಗಾಗಿ ನೀಡ್ತಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ. ಯಾರು ಕೂಡ ಕಾಲನ್ನು ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮಗೆ ಈಗ ಆಲ್ರೆಡಿ ಗೊತ್ತೇ ಇದೆ, RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ITI ಏನು ಎಕ್ಸಾಮನ್ನು ಪಾಸ್ ಮಾಡಿದ ಅಭ್ಯರ್ಥಿಗಳಿಂದ ಆಲ್ರೆಡಿ ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಕೋರ್ಟಲ್ಲಿ ಕೇಸ್ ಹಾಕಲು ಕಾರಣ ಇಷ್ಟೇ, 2018-19 ಸಾಲಿನಲ್ಲಿ RRB ಗ್ರೂಪ್ ಡಿ ಅಂತ ಅಫಿಷಿಯಲ್ ಆಗಿ ಒಂದು ಮಾಹಿತಿಯನ್ನು ಕೊಡಲಾಗಿತ್ತು. ಏನಪ್ಪ ಅಂದ್ರೆ, ಇನ್ನು ಮುಂದೆ ಯಾವ ರಿಕ್ವೈರ್ಮೆಂಟನ್ನು ಮಾಡ್ತೀನೋ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅಂಥ ರಿಕ್ವೈರ್ಮೆಂಟನ್ನು ನಾವೆಲ್ಲರೂ ಕೂಡ ITI ಮೇಲೆ ತುಂಬಿಕೊಳ್ತೀವಿ ಅಂತೇಳಿ ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕಳಿಸಿದ್ರು. ಆ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ನೆಕ್ಸ್ಟ್ ಏನು 2018-19 ಸಾಲಿನ ರಿಕ್ವೈರ್ಮೆಂಟ್ ಆದ ನಂತರ ಎಲ್ಲರೂ ಕೂಡ ITIನ ಪಾಸ್ ಆಗಿದ್ರು. ಅಂದ್ರೆ ಇನ್ನು ರಿಕ್ವೈರ್ಮೆಂಟ್ ITI ಮೇಲೆ ಅಕ್ಕವು. ITI ಮೇಲೆ ಅಂದರೆ ನಾವು ಸ್ಟಡಿಯನ್ನು ಮಾಡಬೇಕು ITI ಅಂತೇಳಿ ಕ್ವಾಲಿಫಿಕೇಷನ್ನ ಪಡಿಸಲಾಗಿ ITIನ ಹಚ್ಚಿ ಅವರು ಕೂಡ ಪಾಸ್ ಆಗಿದ್ರು. ಆದರೆ ದಿಢೀರನೆ 2025ರಲ್ಲಿ ಏನು ನೇಮಕಾತಿ ಐತಲ್ಲ, 2025ರಲ್ಲಿ 32,000 ಏನು ನೇಮಕಾತಿ ಅಲ್ಲ, ಈ ನೇಮಕಾತಿಯಲ್ಲಿ ITI ಅಭ್ಯರ್ಥಿಗಳದ್ದು ಇಲ್ಲಿ ಯಾವುದೇ ರೀತಿಯ ರಿಸರ್ವೇಷನನ್ನು ಇಟ್ಟಿಲ್ಲ. ಜೊತೆಗೆ ಇಲ್ಲಿ 10th ಮೇಲೆ ರಿಕ್ವೈರ್ಮೆಂಟನ್ನು ಮಾಡಿದರು. ಇಲ್ಲಿ 10th ಮೇಲೆ ರಿಕ್ವೈರ್ಮೆಂಟ ಮಾಡಲಿ, ಬಟ್ ಆದರೆ ಇಲ್ಲಿ ರಿಸರ್ವೇಷನ್ ಏನಾದರೂ ಇಟ್ಟಿದ್ರಪ್ಪ ಅಂದ್ರೆ ಇವ್ರಿಗೂ ಕೂಡ ಯಾವುದೇ ರೀತಿಯಲ್ಲಿ ಗೊಂದಲ ಹಾಕಿದ್ದಿಲ್ಲ. ಅದೇ ರೀತಿ ಇವರು ಕೂಡ ಕೇಸನ್ನು ಕೂಡ ಹಾಕ್ತಿದ್ದಿಲ್ಲ. ಕೇಸನ್ನು ಹಾಕಿದ್ರು ಆಯ್ತು ರೀ. ಇದ್ರ ಬಗ್ಗೆ ಏನಾಯ್ತು, ಈಗ ಆಲ್ರೆಡಿ ನಾವು SSLC ಮೇಲೆ ಅಪ್ಲಿಕೇಶನ್ ಹಾಕಿವ್ರಿ, ನಮ್ಮ ಕತೆ ಏನಾಯ್ತು ಅಂತ ಹೇಳ್ತಾರೆ ಸ್ನೇಹಿತರೆ. ಒಂದು ಸಾರಿ ರಿಕ್ವೈರ್ಮೆಂಟ್ ಆಯ್ತಪ್ಪ ಅಂದ್ರೆ ಅದೇ ರೀತಿ ಅಪ್ಲಿಕೇಶನನ್ನು ಫಿಲ್ಲಪ್ಪನ್ನು ಮಾಡಿದಂದ್ರೆ ಅದಾದ ನಂತರ ನೀವು ಯಾವುದೇ ರೀತಿಯಲ್ಲಿ ಯಾವುದೇ ರಿಕ್ವೈರ್ಮೆಂಟ್ ಇರಲಿ, ಆ ಫಸ್ಟಿಗೆ ಏನು ಅಫಿಷಿಯಲ್ ಆಗಿ ವೆಬ್ಸೈಟಲ್ಲಿ ಏನು ಅಪ್ಲಿಕೇಶನ್ ಹಾಕೋ ಮೊದಲು ಏನಾದರೂ ಈ ರೀತಿ ಗೊತ್ತಾಗಿತ್ತು ಅಂದ್ರೆ ಅವ್ರು ಕೇಸ್ ಹಾಕಿದ್ರಿಂದ ಅದನ್ನು ತಡೆ ಹಿಡಿಬೋದು. ಆದರೆ ಆಲ್ರೆಡಿ ಅಪ್ಲಿಕೇಶನ್ನ ಹಾಕಿ ಆಲ್ರೆಡಿ ಫೀಸ್ ಇತ್ತಲ್ಲ 500, 200, 250 ಏನು ಎಲ್ಲರೂ ಕೂಡ ತುಂಬಿದ್ರಿ. ಇದನ್ನು ಯಾವುದೇ ರೀತಿಯ ರೀಫಂಡ್ ಅವರು ಮಾಡೋಕ್ಕೂ ಆಗೋಲ್ಲ. ಅದಕ್ಕಾಗಿ ಅವರು ಈ ಸಾರಿ ಏನೈತಲ್ಲ, ನಿಮ್ಮದು SSLC ಮೇಲೇ ಎಕ್ಸಾಮನ್ನು ನಡೆಸ್ತಾರೆ. SSLC ಮೇಲೆ ಎಕ್ಸಾಮನ್ನು ನಡೆಸಿ ನಿಮ್ಮದು ಈ ಸಾರಿ ರಿಕ್ವೈರ್ಮೆಂಟನ್ನು ಮಾಡ್ತಾರೆ. ಆದರೆ ನೆಕ್ಸ್ಟ್ ಟೈಮ್ ITI ಅಭ್ಯರ್ಥಿಗಳಿಗೆ ಅವರಿಗೆ ಅಂತೇಳಿ ಸ್ಪೆಷಲಾಗಿ ಒಂದಿಷ್ಟು ರಿಸರ್ವೇಷನ್ ಇಟ್ಟು ಅವರಿಗೂ ಕೂಡ ನೆಕ್ಸ್ಟ್ ನೇಮಕಾತಿ ಅಂತ ಮಾಡ್ತಾರೆ. ಆದರೆ ಇದು ಕೇಸ್ ಇದುವರೆಗೂ ಕೂಡ ಫೈನಲ್ ತೀರ್ಪನ್ನು ಬಂದಿಲ್ಲ. ಯಾಕಪ್ಪ ಅಂದರೆ ಈಗ ಮಾರ್ಚ್ದಲ್ಲಿ 26ರಿಂದ 28ನೇ ತಾರೀಕು ಒಳಗೆ ಇಲ್ಲಿದ ಅಂತಿಮ ತೀರ್ಪು ಬರಬೇಕಾಗಿತ್ತು. ಇದು ನ್ಯಾಯವನ್ನು ಏನು ಮಂಡಿಸ್ತಿದ್ದಾರೆ ನ್ಯಾಯಾಧೀಶರು, ಅವರು ವರ್ಗಾವಣೆ ಆದ ಕಾರಣ ಅಥವಾ ನ್ಯಾಯಾಧೀಶರು ಚೇಂಜ್ ಆದ ಕಾರಣಕ್ಕಾಗಿ ಈ ಎಕ್ಸಾಮ್ದು ಅಂತಿಮ ತೀರ್ಪು ಇದುವರೆಗೂ ಕೂಡ ಬಂದಿಲ್ಲ. ನ್ಯಾಯಾಧೀಶರು ಚೇಂಜ್ ಆದ ತಕ್ಷಣ ಅದರ ಹಿಂದಿಂದೆಲ್ಲ ಅವ್ರದ್ದು ಏನೇನೆಲ್ಲ ಕಥೆ ಆಗಿದೆ ಅಥವಾ ಅಂದ್ರೆ ಏನೇನೆಲ್ಲ ಇವ್ರದ್ದು ಪ್ರೊಸೆಸ್ ಆಗಿದೆ ಅಂತ ಅವರು ಒಂದು ಸಾರಿ ಸ್ಟಡಿಯನ್ನು ಮಾಡಬೇಕು. ಸ್ಟಡಿ ಮಾಡಲಿಕ್ಕಾಗಿ ಅವರು 2 ತಿಂಗಳ ಒಳಗೆ ಕಾಲಾವಕಾಶಕ್ಕೆ ಇದ್ದರು. ಅದೇ ರೀತಿ ನೀವು ಎಲ್ಲ ನೇಮಕಾತಿಗೆ ಸಂಬಂಧಿಸಿದಂತೆ 2018-19 ಏನೆಲ್ಲ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು ಅದನ್ನು ಕೂಡ ನಮಗೆ ನ್ಯಾಯಾಲಯಕ್ಕೆ ತಂದು ಒದಗಿಸಬೇಕಂತೇಳಿ ಅವರು ನ್ಯಾಯಾಧೀಶರು ಹೇಳಿದರು. ಅವರು ತೀರ್ಪನ್ನು ಮೇ 26 ನಂತರ ಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿ ನಮ್ಮ ಸರ್ಕಾರದಿಂದ ಒಂದು ಇಂಪಾರ್ಟೆಂಟ್ ಆದ ಕೇಸ್ ಬಂದ ಕಾರಣಕ್ಕಾಗಿ ಅದನ್ನು ಅವರು ತೀರ್ಪನ್ನು ಕೊಡುವ ಸಲುವಾಗಿ ಈ ತೀರ್ಪನ್ನು, ಯಾವ ತೀರ್ಪು ಅಂದ್ರೆ ITI ವರ್ಸಸ್ SSLC ತೀರ್ಪನ್ನು ಜುಲೈ 26 ನಂತರ ಅವರು ಅಂತಿಮ ತೀರ್ಪನ್ನು ಕೊಡ್ತೀವಿ ಅಂತೇಳಿ ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅಲ್ಲಿವರೆಗೆ ನಿಮ್ಮದು ಯಾವುದೇ ರೀತಿಯಲ್ಲಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಕೂಡ ಆಗೋದಿಲ್ಲ. 26 ನಂತರ, ಜುಲೈ 26 ನಂತರ ಅದಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಅಂತಿಮ ತೀರ್ಪು ಬರಬೇಕು. ಅಂತಿಮ ತೀರ್ಪು ಒಂದೇ ಜಜ್ಮೆಂಟಲ್ಲಿ ಬರಲ್ರಿ. ಅವರೆಲ್ಲ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಆದಮೇಲೆ ನೆಕ್ಸ್ಟ್ ಒಂದು ಹೈರಿಂಗ್ ಡೇಟ್ ಕೊಡ್ತಾರೆ. ಈಗ ಆಲ್ರೆಡಿ ಹೈರಿಂಗ್ ಡೇಟನ್ನು ಕೊಟ್ಟಲ್ಲ, ಆ ಹೈರಿಂಗ್ ಡೇಟಲ್ಲಿ ಅಂತಿಮವಾಗಿ ತೀರ್ಪು ಬರಲ್ಲ.
ಮತ್ತೆ ಒಂದು ಡೇಟ್ ಕೊಡ್ತಾರೆ. ನೆಕ್ಸ್ಟ್ ಅದರ ನಂತರ ಒಂದು ವೀಕ್ ಅಥವಾ ಒಂದು 10 ದಿವಸ ಬಿಟ್ಟು ಕೊಡ್ತಾರೆ. ಅದರಲ್ಲಿ ಕೂಡ ಇತ್ಯರ್ಥ ಆಗಲಿಲ್ಲ ಮತ್ತೆ ಡೇಟ್ ಕೊಡ್ತಾರೆ. ಹೀಗಾಗಿ ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಆಗಸ್ಟ್ 15ರವರೆಗೂ ಕೂಡ ನಿಮ್ಮದು ನಡೆಯುವ ಸಾಧ್ಯತೆ ಇದೆ. ನಿಮ್ಮದು ಆಲ್ಮೋಸ್ಟ್ ಎಲ್ಲ ಆಗಸ್ಟ್ 15ರ ನಂತರ ಅಥವಾ ಆಗಸ್ಟ್ ತಿಂಗಳಲ್ಲಿ ನಿಮ್ಮದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗುವ ಸಾಧ್ಯತೆ ಇರ್ತದೆ. ಒಂದು ವೇಳೆ ಏನಾದರೂ ಇದರ ತೀರ್ಪು ಬರಲೇ ಇಲ್ಲಪ್ಪ ಅಂದ್ರೆ, ಅಂತಿಮ ತೀರ್ಪು ಬರಲಿಲ್ಲ ಅಂದ್ರೆ ಸೆಪ್ಟೆಂಬರ್ವರೆಗೂ ಕೂಡ ಆಗ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಸರಿಯಾಗಿ ಇಲ್ಲಿ ಜಡ್ಜ್ಮೆಂಟ್ ಯಾವಾಗ ಬರುತ್ತಂತ ಹೇಳೋಕ್ಕಾಗಿಲ್ಲ ರೀ. ಜಡ್ಜ್ಮೆಂಟ್ ಪ್ರಕಾರ ನೋಡೋದಾರಿಂದ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಎಕ್ಸಾಮ್ ನಡೆಯೋ ಸಾಧ್ಯತೆ ಇರ್ತದೆ. ಮಿನಿಮಮ್ ಅಂದ್ರೆ 1 ಮಂತ್ವರೆಗೂ ಕೂಡ ಎಕ್ಸಾಮ್ ನಡೆಯೋ ಸಾಧ್ಯತೆ ಇರ್ತದೆ. ಯಾಕಪ್ಪ ಅಂದರೆ ಅಪ್ಲಿಕೇಶನ್ ಎಷ್ಟು ಬಂದಿರುತ್ತೆ ನೋಡ್ರಿ, ಅದ್ರ ಮೇಲೆ ಡಿಪೆಂಡ್ ಆಗಿ ಎಕ್ಸಾಮನ್ನು ನಡೆಸ್ತಾರೆ. ಅದಕ್ಕಾಗಿ ನಿಮ್ಮದು ಎಕ್ಸಾಮ್ ಆಲ್ಮೋಸ್ಟ್ ಎಲ್ಲ ನೀವು ಸ್ಟಡಿ ಮಾಡೋರು ಆಗಸ್ಟಲ್ಲಿ ಎಕ್ಸಾಮ್ ಇದೆ ಅಂತ ಅಂದ್ಕೊಂಡು ನೀವು ಎಕ್ಸಾಮಿಗೆ ಪ್ರಿಪೇರನ್ನು ಮಾಡಿರಿ. ಅದೇ ರೀತಿ ಇನ್ನೂವರೆಗೆ ಪ್ರಿಪೇರನ್ನು ಸ್ಟಾರ್ಟ್ ಮಾಡಿಲ್ಲ ಅಂಥ ಅಭ್ಯರ್ಥಿಗಳು ಕೋಚಿಂಗ್ ಆದರೂ ಹೋರಿ ಅಥವಾ ಮನೆಯಲ್ಲಿ ಕುಂತು ಕ್ಲಾಸ್ ಆದರೂ ತೊಗೊಳ್ರಿ ಅಥವಾ ಸಿಲೆಬಸ್ ಎಲ್ಲರೂ ನೋಟ್ಸ್ ಅನ್ನೋದಾದ್ರು ತೆಗೆದುಕೊಂಡು ಕೂಡ ಸ್ಟಡಿನ ಮಾಡ್ಬೋದು. ನಾವು ಆಲ್ರೆಡಿ ಸಿಲೆಬಸ್ ಎಲ್ಲರೂ ನೋಟ್ಸ್ ಕೂಡ ಹೇಳಿದ್ವಿ, ಇಂಪಾರ್ಟೆಂಟ್ ನೋಟ್ಸ್ ಅವನಾದರೂ ತೆಗೆದುಕೊಳ್ಳಿ. ಅಥವಾ ನಿಮಗೆ ಬೇರೆ ಇದಕ್ಕಿಂತ ಕಡಿಮೆ ದರದಲ್ಲಿ ಎಲ್ಲ ನೋಟ್ಸ್ ಏನಾದರೂ ಸಿಕ್ಕೊಂಡ್ರೆ ಅಲ್ಲಿ ಕೂಡ ತೆಗೆದುಕೊಂಡು ಕೂಡ ಸ್ಟಡಿಯನ್ನು ಮಾಡ್ಬೋದಾಗಿರ್ತದೆ. ಸ್ನೇಹಿತರೆ, ಇದನ್ನು ಹೊರತುಪಡಿಸಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ನಾವು ಪ್ರತಿಯೊಬ್ಬರಿಗೂ ಕೂಡ ಕಮೆಂಟ್ಗೆ ರಿಪ್ಲೈಯನ್ನು ಮಾಡ್ತೀವಿ. ಪ್ರತಿಯೊಂದು ಕೂಡ ಅಪ್ಡೇಟನ್ನು ನೀಡ್ತಾ ಇರ್ತೀವಿ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಮಾಹಿತಿ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದಕ್ಕೆ ಒಂದು ಲೈಕನ್ನು ಮಾಡಿ. ಆಯ್ತಲ್ಲ ಸ್ನೇಹಿತರೆ, ಪ್ರತಿಯೊಬ್ಬರು ಲೈಕನ್ನು ಮಾಡಿದ್ರೆ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.